ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. 1904 ಡಿಸೆಂಬರ್ 29ರಂದು ಅಂದ್ರೆ ಇವತ್ತಿನ ದಿನ ಕುಪ್ಪಳ್ಳಿಯಲ್ಲಿ ಜನಿಸ್ತಾರೆ. ವೆಂಕಟಪ್ಪ ಮತ್ತು ಸೀತಮ್ಮರವರ ಮಗನಾಗಿ ಜನಿಸ್ತಾರೆ. ಅವನ್ನ ನೋಡಿರ್ತೀರಾ, ನೀವು ಪುಸ್ತಕದಲ್ಲಿ ನೋಡಿರ್ತೀರಾ. ಕುವೆಂಪುರವರ ಒಂದು ಪದ್ಯ ಕೇಳಿಸ್ಕೊಂಡಿದ್ದೀರಲ್ವಾ? ಹಸುರು ಅನ್ನೋ ಪೊಯಮ್ ಇದೆ. ಆ ಪೊಯಮ್ ಎಷ್ಟು ಚೆನ್ನಾಗಿದೆ ವರ್ಣಿಸೋದಕ್ಕೆ ಅಂದ್ರೆ, ನವರಾತ್ರಿಯ ಈ ಶ್ಯಾಮಲ ನದಿಯಲ್ಲಿ ಅಸುರ ಕವಿಯಾತ್ಮ ರಸಪಾನ ಸ್ನಾನದಲ್ಲಿ. ಕೇಳಿಸ್ಕೊಂಡಿದ್ದೀರಾ? ನೋಡಿ, ಕವಿಗಳಲ್ಲಿ ಇರುವಂತಹ ವರ್ಣನೆ ಎಲ್ಲೂ ಕೂಡ ಇಲ್ಲ. ಅಷ್ಟೊಂದು ಸೊಗಸು ಹೆಚ್ಚು ಕೃತಿಗಳನ್ನ ರಚನೆ ಮಾಡಿದಂತಹ ಖ್ಯಾತಿ ಇವರಿಗೆ ಸಲ್ತದೆ. ಮೊದಲ ಒಂದು ಪ್ರಸಿದ್ಧವಾದಂತಹ ಕೃತಿ ಅಂದ್ರೆ ಶ್ರೀರಾಮಾಯಣ ದರ್ಶನ. ಕೇಳಿಸ್ಕೊಂಡಿರ್ತಾನೆ. ಮಲೆಗಳಲ್ಲಿ ಮದುಮಗಳು, ಪಾಂಚಜನ್ಯ, ಕೊರಳು, ಮತ್ತೆ ಪಕ್ಷಿಕಾಶಿ, ಹೀಗೆ ಸುಮಾರು ಕೃತಿಗಳನ್ನ ಬರೆದಂತಹವರು ನಮ್ಮ ಕುವೆಂಪುರವರು. ಅದಕ್ಕೇನೆ ಕನ್ನಡದಲ್ಲಿ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದಂತವರು ನಮ್ಮ ಕುವೆಂಪುರವರು. ಇಡೀ 8 ಕವಿಗಳಲ್ಲಿ ಇವರು ಪ್ರಮುಖ. ಅದಾದ್ಮೇಲೆ ಕೇವಲ 17 ಮಾರ್ಕ್ಸ್ ಅನ್ನು ಕೊಟ್ಟಿರ್ತಾರೆ. ಯಾರಿಗೆ? ಜಯಚಾಮರಾಜೇಂದ್ರ ಒಡೆಯರ್ಗೆ 17 ಮಾರ್ಕ್ಸ್ ಕೊಟ್ಟಾಗ ಮಹಾರಾಜ ಮಗ ಯುವರಾಜ ಅವರು ನನಗೆ ಇಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರಲ್ಲ ಅಂದ್ಬಿಟ್ಟು ವೆಂಕಣ್ಣಯ್ಯನವರು ಬಂದು, ಏನಪ್ಪ ಮಹಾರಾಜ ಯುವರಾಜನಿಗೆ 17 ಮಾರ್ಕ್ಸ್ ಕೊಟ್ಟಿದೆಯಲ್ಲ, ಅದು ಸ್ವಲ್ಪ ನೋಡಿ ಏನಾದ್ರು 71 ಮಾಡಕ್ಕಾಗುತ್ತಾ ನೋಡು ಅಂತ ಹೇಳಿದಂತೆ. 17 71 ಮಾಡಕ್ಕಾಗುತ್ತಾ ಅಂತ. ಸಾಕು ಸರ್, ಈ ಪೇಪರ್ ಅನ್ನ ನಿಮ್ ಕೈಲೇ ಕೊಟ್ಬಿಡ್ತೀನಿ, ಎಷ್ಟು ಮಾರ್ಕ್ಸ್ ಬೇಕಂದ್ರೆ ಹಾಕೊಳ್ಳಿ. ನಾನು ಕೊಡ್ತಕ್ಕಂಥದ್ದು ಅವ್ರು ಬರೆದಿರ್ತಕ್ಕಂಥ ಅವನ ಒಂದು ಬರವಣಿಗೆಗೆ, ಅವನೊಂದು ಸಾಮರ್ಥ್ಯಕ್ಕೆ ಅಷ್ಟೇ ಅವನ ಅರ್ಹ. ಹಾಗಾಗಿ ನಿಮ್ ಕೈಲೇ ಕೊಟ್ಬಿಡ್ತೀನಿ, ನೀವು ಬೇಕಾದ್ರೆ 100 ಹಾಕೊಳ್ಳಿ ಅಂತ ಹೇಳಿದ್ರಂತೆ. ಆ ವಿಷಯವನ್ನು ಕೇಳಿದಂತ ಮಹಾರಾಜರು ಇವ್ರ ಮೇಲೆ, ಕುವೆಂಪುರವ್ರ ಮೇಲೆ ಕೋಪ ಮಾಡ್ಕೊಂಡಿಲ್ಲ. ಇವರನ್ನ ಕರೆಸಿ, ನೀನು ಸಾಧ್ಯವಾದ್ರೆ ಬಂದು ನಮ್ಮ ಮನೆಗೆ, ನನ್ನ ಮಗನಿಗೆ ಕನ್ನಡ ಪಾಠ ಹೇಳ್ಕೊಡ್ಲಿಕ್ಕಾಗುತ್ತಾ? ನೀನು ಇನ್ನೂ ಹೆಚ್ಚಿನ 100 ರೂಪಾಯಿ ಸಂಬಳವನ್ನು ಕೊಡ್ತೀನಿ, ನನ್ನ ಮನೆಗೆ ಬಂದು ಕನ್ನಡವನ್ನು ಹೇಳ್ಕೊಡು ಅಂತ ಹೇಳಿದ್ರಂತೆ. ಆಗ ಅವ್ರು ಕುವೆಂಪು ಅವರು ಒಪ್ಪಲಿಲ್ಲ. ನಾನು ನೀವು ಮಹಾರಾಜರು ಅನ್ನೋ ಕಾರಣಕ್ಕೆ ಮನೆಗೆ ಬಂದು ಹೇಳ್ಕೊಟ್ರೆ, ಆಗ ಒಬ್ಬ ಬಡವ ಅವನು ಬರೋದಿಲ್ಲ ಕನ್ನಡ, ಅವನ ಮನೆಗೆ ನನಗೆ 100 ರೂಪಾಯಿ ಕೊಡ್ಲಿಕ್ಕೆ ಆಗೋದಿಲ್ಲ, ಹೇಳ್ಕೊಡೋಕೆ ಆಗೋದಿಲ್ಲ. ನಿನ್ ಮಗನನ್ನೇ ನನ್ನ ಮನೆಗೆ ಕಳಿಸೋದಾದ್ರೆ, ನನ್ನ ಶಾಲೆಗೆ ಒಂದು ಅವಧಿ ಬೇಕಾದ್ರೆ ಮೀಸಲಿಟ್ಟು ಕಳ್ಸಿಕೊಡ್ತೀನಿ, ನಿಮ್ ಮನೆಗೆ ಬಂದು ನಾನು ಹೇಳ್ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅಂತ ಸ್ವಾಭಿಮಾನಿಗಳು ನಮ್ಮ ಕುವೆಂಪುರವರು. ಅಂತ ಸ್ವಾಭಿಮಾನಿಗಳು ನಮ್ಮ ಕನ್ನಡಕ್ಕೆ, ನಮ್ಮ ಸಾರ ಹೇಳ್ತಾ ಇದ್ರು, ಜ್ಞಾನಪೀಠ ಪ್ರಶಸ್ತಿ ಒಂದೇ ಅಲ್ಲ, ಅವರು ನೊಬೆಲ್ ಪ್ರಶಸ್ತಿಗೆ ಅರ್ಹರಾದಂತವರು. ಸಾಹಿತ್ಯ ಕ್ಷೇತ್ರದಲ್ಲಿ ಅವರು ನೊಬೆಲ್ ಪ್ರಶಸ್ತಿ ಬರಲೇಬೇಕಾಗಿತ್ತು. ನಾವು ಹೇಳಿದಾಗೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿ, ನಮ್ಮ ಕನ್ನಡಕ್ಕೆ ಹಲವಾರು ಪ್ರಥಮಗಳನ್ನು ತಂದುಕೊಟ್ಟರು. ಪ್ರಥಮ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಆಗಿರ್ಬೋದು, ಪ್ರಥಮ ಜ್ಞಾನಪೀಠ ಪ್ರಶಸ್ತಿ ಆಗಿರ್ಬೋದು, ಹಲವಾರು ಪ್ರಥಮಗಳನ್ನ ನಮ್ಮ ಕನ್ನಡ ಒಂದು ಶಾರದಾಂಬೆ ಮುಕುಟಕ್ಕೆ ಮಣಿಗಳನ್ನು ತಂದುಕೊಟ್ಟಂತವರು ನಮ್ಮ ಕುವೆಂಪುರವರು. ಅವ್ರ ಬಗ್ಗೆ ಅದ್ಭುತವಾಗಿ ತಿಳಿಸ್ಕೊಟ್ಟಂತ ನಮ್ಮ ಶ್ರೀನಿವಾಸ್ ಸರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಈಗ ನಮ್ಮ ಕುವೆಂಪುರವರ ಬಗ್ಗೆ ಎನ್ನ ಜೀವನ ಧನವು ನಿನ್ನದು, ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ಧನವು ನಿನ್ನದು, ಮನವು ನಿನ್ನದು, ಧನವು ನಿನ್ನದು, ಮನವು ನಿನ್ನದು. ನೀನು ಬೆಳೆದರೆ ನಾನು ಬೆಳೆಯುವೆನು, ನೀನು ಹೊಳೆದರೆ ನಾನು ಹೊಳೆವೆನು, ನೀನು ಬೆಳೆದರೆ ನಾನು ಬೆಳೆವೆನು. ತನುವು ನಿನ್ನದು, ಮನವು ನಿನ್ನದು, ತನುವು ನಿನ್ನದು, ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನವು ನಿನ್ನದು, ಮನವು ನಿನ್ನದು, ನನ್ನ ಮನದಲ್ಲಿ ತನವು ನಿನ್ನದು, ಮನವು ನಿನ್ನದು.
ಟ್ಯಾಗೋರ್ ರಾಷ್ಟ್ರ ಕವಿ. ಕವಿ ಬರೀ ಕವಿ ಮಾತ್ರನೇ ಗೊತ್ತು ನಮ್ಗೆ ಅಲ್ವಾ? ನಿಮ್ಗೂ ನಮ್ಗೂ ಎಲ್ಲ. ಯಾಕೆಂದ್ರೆ ಬುಕ್ಸ್ ಅಲ್ಲಿ ನೋಡ್ತೇವೆ, ಒಂದು ಪೋಯಂ ಬರೆದಿರ್ತಾರೆ, ಒಂದು ಲೆಸನ್ ಬರೆದಿರ್ತಾರೆ, ಹೌದೊಂದು ಹೌದು. ಆದ್ರೆ ಜೊತೆಗೆ ಇವರೊಬ್ಬರು ಮಹಾನ್ ಚಿಂತಕ, ಜೊತೆಗೆ ಒಬ್ಬ ಮೇಧಾವಿ ಶಕ್ತಿಯನ್ನು ಹೊಂದಿದಂತಹ ಒಬ್ಬ ವ್ಯಕ್ತಿ ಅಂದ್ರೆ ನಮ್ಮ ಕನ್ನಡದ ಕಣ್ಮಣಿ ಕುವೆಂಪುರವರು. ಇವರ ಒಂದು ಜೀವನವನ್ನ ನಾವು ನೋಡೋದಕ್ಕಿಂತ ಮೊದಲು ಈ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಪ್ರಮುಖ ವ್ಯಕ್ತಿಗಳಿಗೂ ಜೊತೆಗೆ ಎಲ್ಲ ಮಕ್ಕಳಿಗೂ ಕೂಡ ಕುವೆಂಪುರವರ 121ನೇ ಜನ್ಮದಿನದ ಶುಭಾಶಯಗಳನ್ನ ಓದ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿದಿರಿ. ಕುವೆಂಪುರವರ ಬಗ್ಗೆ ಎಲ್ಲರೂ ಕೂಡ ಕೆಲವೊಂದು ಮಾತುಗಳನ್ನು ಮಾತಾಡೋದಕ್ಕೆ ನಾನು ಇಷ್ಟಪಡ್ತೇನೆ. 1904 ಡಿಸೆಂಬರ್ 29ರಂದು ಅಂದ್ರೆ ಇವತ್ತಿನ ದಿನ ಕುಪ್ಪಳ್ಳಿಯಲ್ಲಿ ಜನಿಸ್ತಾರೆ. ವೆಂಕಟಪ್ಪ ಮತ್ತು ಸೀತಮ್ಮರವರ ಮಗನಾಗಿ ಜನಿಸ್ತಾರೆ. ಅದನ್ನ ನೋಡಿರ್ತೀರಾ, ನೀವು ಪುಸ್ತಕದಲ್ಲಿ ನೋಡಿರ್ತೀರಾ. ಕುವೆಂಪುರವರ ಒಂದು ಪದ್ಯ ಕೇಳಿಸ್ಕೊಂಡಿದ್ದೀರಲ್ವಾ? ಹಸುಲು ಅನ್ನೋ ಪೊಯಂ ಇದೆ. ಆ ಪೊಯಂ ಎಷ್ಟು ಚೆನ್ನಾಗಿದೆ ವರ್ಣಿಸೋದಿಕ್ಕೆ ಅಂದ್ರೆ, ನವರಾತ್ರಿಯ ನವರಾತ್ರಿಯ ಈ ಶ್ಯಾಮಲವ ನದಿಯಲ್ಲಿ ಅಸುರ ಕವಿಯಾತ್ಮ ರಸಪಾನ ಸ್ನಾನದಲ್ಲಿ. ಕೇಳಿಸ್ಕೊಂಡಿದ್ದೀರಾ? ನೋಡಿ, ಕವಿಗಳಲ್ಲಿ ಇರುವಂತಹ ವರ್ಣನೆ ಎಲ್ಲೂ ಕೂಡ ಇಲ್ಲ. ಅಷ್ಟೊಂದು ಸೊಗಸು ಹೆಚ್ಚು ಕೃತಿಗಳನ್ನ ರಚನೆ ಮಾಡಿದಂತಹ ಖ್ಯಾತಿ ಇವರಿಗೆ ಸಲ್ತದೆ. ಮೊದಲ ಒಂದು ಪ್ರಸಿದ್ಧವಾದಂತಹ ಕೃತಿ ಅಂದ್ರೆ ಶ್ರೀರಾಮಾಯಣ ದರ್ಶನ. ಕೇಳಿಸ್ಕೊಂಡಿರ್ತಾನೆ. ಮನೆಗಳಲ್ಲಿ ಮದುಮಗಳು, ಪಾಂಚಜನ್ಯ, ಕೊರಳು, ಮತ್ತೆ ಪಕ್ಷಿಕಾಶಿ, ಹೀಗೆ ಸುಮಾರು ಕೃತಿಗಳನ್ನ ಬರೆದಂತಹವರು ನಮ್ಮ ಕುವೆಂಪುರವರು. ಅದಕ್ಕೇನೆ ಕನ್ನಡದಲ್ಲಿ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದಂತವರು ನಮ್ಮ ಕುವೆಂಪುರವರು. ಇಡೀ 8 ಕವಿಗಳಲ್ಲಿ ಇವರು ಪ್ರಮುಖ ವ್ಯಕ್ತಿಗಳು. ಅದಕ್ಕೇನೆ ಇವರ ಕವಿತೆಗಳನ್ನ, ಕವನಗಳನ್ನ ಮತ್ತೆ ಕೃತಿಗಳನ್ನ ನೋಡಿದ್ರೆ ಅಷ್ಟೊಂದು ಸೊಗಸಾಗಿ ನಮಗೆ ಕಾಣಿಸ್ತದೆ. ಆದ್ರೆ ಹೆಚ್ಚಾಗಿ ಅವರು ಕನ್ನಡ ಸಾಹಿತ್ಯಕ್ಕೆ ಗೌರವವನ್ನು ಸಲ್ಲಿಸುವ ಒಂದು ಉದ್ದೇಶದಿಂದ ಅದಕ್ಕೆ ಒಂದು ಎಕ್ಸಾಂಪಲ್ ಏನಪ್ಪ ಅಂದ್ರೆ ಬಹುಮಾನ ಅನ್ನೋ ಪೊಯಂ ಇದೆ. 8th ಸ್ಟ್ಯಾಂಡರ್ಡ್ ಅಲ್ಲಿ ಬಹುಮಾನ ಅಂತ ಪೊಯಂ ಇದೆ. ಕೇಳಿಸ್ಕೊಂಡಿದ್ದೀರಾ ನೀವು? 8th ಸ್ಟ್ಯಾಂಡರ್ಡ್ ಇದ್ದೀರಾ ಇಲ್ಲಿ? 8th ಸ್ಟ್ಯಾಂಡರ್ಡ್ ಬಹುಮಾನ ಅನ್ನೋ ಪೊಯಂ ಕೇಳಿಸ್ಕೊಂಡಿದ್ದೀರಪ್ಪ? ಇದೆಯಾ? ಕುವೆಂಪುರವರು ಬಂದಿರುವಂತಹ ಒಂದು ಪದ್ಯ. ಸೊ ಇಲ್ಲಿ ಬಹುಮಾನ ಅಂದ್ರೆ ಕುವೆಂಪು ಅಲ್ಲಿ ಕೋಗಿಲೆ ಒಂದು ಎಕ್ಸಾಂಪಲ್ ಅನ್ನು ತಗೊಂಡು, ಕೋಗಿಲೆ ಒಂದು ದಟ್ಟವಾದಂತಹ ಕಾಡಲ್ಲಿ ತನ್ನ ಪಾಡಿಗೆ ತಾನು ಕೂಗ್ತಾ ಇರ್ತದೆ. ಕೋಗಿಲೆಯ ಧ್ವನಿ ಎಷ್ಟು ಚೆನ್ನಾಗಿರುತ್ತಲ್ವ? ಹೌದಲ್ವ? ಹಿಂಪಾಗಿರುತ್ತೆ. ಆದ್ರೆ ಆ ಕೋಗಿಲೆ ಧ್ವನಿಯನ್ನ ಕೇಳಿಸ್ಕೊಳ್ಳೋದು ಯಾರು ಇರಲ್ಲ. ಯಾರು ಇರ್ತಾರೆ ಕಾಡಲ್ಲಿ? ಸಾಮಾನ್ಯವಾಗಿ ನಾಡಲ್ಲಿ ನಾವು ನೋಡ್ತೇವೆ, ಹೌದಲ್ವ? ಕಾಡಲ್ಲಿ ಯಾರು ಇರಲ್ಲ. ಅಷ್ಟು ಸೊಗಸಾಗಿ, ಅಷ್ಟು ಹಿಂಪಾಗಿ ಹಾಡ್ತಾ ಇರ್ತದೆ. ಅಲ್ಲಿ ಒಬ್ಬ ವ್ಯಕ್ತಿ ಬಂದು ಕೇಳಿಸ್ಕೊಂಡದನ್ನ, ಓ ಕೋಗಿಲೆ, ಈ ರೀತಿ ಕಾಡಲ್ಲಿ ಇಷ್ಟೊಂದು ಸೊಗಸಾಗಿ ಹಾಡ್ತಾ ಇದೆಯಲ್ಲ, ನಿನ್ನ ಜ್ಞಾನವನ್ನ ಕೇಳಿಸ್ಕೊಳ್ಳೋರು ಯಾರು ಇಲ್ಲ ಇಲ್ಲಿ. ಹಾಗಾಗಿ ನಿನ್ನ ಜ್ಞಾನವನ್ನ ಇಂಗ್ಲಿಷ್ಗೆ ತರ್ಜುಮೆ ಮಾಡ್ತೇವೆ, ಟ್ರಾನ್ಸ್ಲೇಟ್ ಮಾಡಿದ್ರೆ ನಿನ್ಗೆ ನೊಬೆಲ್ ಬಹುಮಾನ ಸಿಗುತ್ತೆ ಅನ್ನೋ ರೀತಿಯಾಗಿ ಹೇಳಿದಾಗ ಆ ಕೋಗಿಲೆ ಅದಕ್ಕೆ ಮಾತಾಡದೆ ಸುಮ್ಮನೆ ಅದ್ರ ಪಾಡಿಗೆ ಅದು ಕುತ್ಕೊಂಡಿರ್ತದೆ. ಅಂದ್ರೆ ಮೀನ್ಸ್ ಬೇರೆ ಭಾಷೆಗೆ ಅಷ್ಟೊಂದು ಪ್ರಾಶಸ್ತ್ಯವನ್ನ ಕೊಡ್ತಾ ಇರಲಿಲ್ಲ ಕುವೆಂಪು ಅವರು. ಹೆಚ್ಚಾಗಿ ಕನ್ನಡ ಸಾಹಿತ್ಯಕ್ಕೆ ಹೋರಾಡಿದಂತಹ ಒಬ್ಬ ವ್ಯಕ್ತಿ. ಜೊತೆಗೆ ಈ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕನ್ನಡ ಸಾಹಿತ್ಯವನ್ನ ಹಳೆಗನ್ನಡ ಸಾಹಿತ್ಯ ಮತ್ತು ನಡುಗನ್ನಡ ಸಾಹಿತ್ಯ, ಹಾಗೆ ಹೊಸ ಕನ್ನಡ ಸಾಹಿತ್ಯ ಅಂತ ಕರೀತೇವೆ. ಹೌದಲ್ವಾ? ಕೇಳಿಸ್ಕೊಂಡಿದ್ರಲ್ಲ ನೀವು? ಮಾಡ್ತೀನಿ. ಈಗ ಮತ್ತೊಬ್ಬ ಚಿಂತಕರು, ನಮ್ಮ ಸರ್ಕಾರಿ ಪ್ರೌಢಶಾಲೆಯ ಪ್ರಾಧ್ಯಾಪಕ, ಕನ್ನಡದಲ್ಲಿ ಅವರು ಕವಿಗಳು ಸಹ ಹೌದು, ನಮ್ಮ ಶ್ರೀನಿವಾಸ್ ಸರ್ ಅವರು ತಮ್ಮ ವಿಚಾರಗಳನ್ನ ಕುವೆಂಪುರವರ ಬಗ್ಗೆ ಅಭಿವ್ಯಕ್ತಪಡಿಸಬೇಕು ಅಂತ ಅವರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದಾರೆ. ವೇದಿಕೆ ಮೇಲಿರುವಂತಹ ಎಲ್ಲ ಕನ್ನಡ ಮನಸ್ಸುಗಳ ಗಣ್ಯರೇ, ಪ್ರೀತಿಯ ಪುಟಾಣಿ ಮಕ್ಕಳ, ಹೆಚ್ಚಾಗಿ ಮಾತಾಡೋದೇನು ಬೇಡ.
ನಾನು ನಿಮ್ಮ ಜೊತೆ ಒಂದು 4-5 ನಿಮಿಷ ಮಾತಾಡಿ ನಮ್ಮ ಭಾಷಣವನ್ನು ಮುಗಿಸೋಣ, ನಮ್ಮ ಮಾತುಗಳನ್ನು ಮುಗಿಸೋಣ. ಭಾಷಣ ಯಾರಿಗೂ ಬೇಡ, ಅಂದರೆ ಮಾತಾಡೋದ್ರಲ್ಲಿ ಏನು ತಪ್ಪಿಲ್ಲ. ನೀವೆಲ್ಲರೂ ಮಕ್ಕಳು, ಹೌದಲ್ವಾ? ನೀವೆಲ್ಲರೂ ಮಕ್ಕಳ. ನಿಮ್ಗೆ ಏನೇನು ಇಷ್ಟ ಅನ್ನೋದಕ್ಕೆ ಎಸ್ ಆರ್ ನೋ ಮಾತ್ರ ಹೇಳ್ತೀನಿ. ಎಸ್ ಆರ್ ನೋ ಹೇಳಿ ಸಾರ್. ನಿಮ್ಗೆ ಇಷ್ಟನಾ ಇಲ್ವಾ? ಬೆಟ್ಟ ಇಷ್ಟನಾ? ಬೆಟ್ಟ ಇಷ್ಟನಾ? ನೀರು ಇಷ್ಟನಾ? ಡೌಟಾ? ನೀರು ಇಷ್ಟನಾ? ನೀರಲ್ಲಿ ಆಡೋದು ಇಷ್ಟನಾ? ದೊಡ್ಡ ದೊಡ್ಡ ಮರಗಳು, ದೊಡ್ಡ ದೊಡ್ಡ ಮರಗಳು, ಸುಂದರವಾದ ಹೂವುಗಳು, ಇವೆಲ್ಲಾನು ಇಷ್ಟ. ನಿಮ್ ಭಾಷೆ, ನಿಮ್ ಭಾಷೆ ಇಷ್ಟನಾ? ಅಂದ್ರೆ ಕನ್ನಡ ಭಾಷೆ, ಕನ್ನಡ ಭಾಷೆ ಇಷ್ಟನಾ? ನಾವೆಲ್ಲ, ನಾವೆಲ್ಲ ಕೂಡ, ನೀವು ಪುಟಾಣಿಗಳಾಗಿರ್ಬೋದು, ನಾವು ಸ್ವಲ್ಪ ದೊಡ್ಡವರಾಗಿರ್ಬೋದು, ನಾವೆಲ್ಲ ಮನುಷ್ಯರು, ಹೌದಲ್ವಾ? ಮನುಷ್ಯರು ಇಷ್ಟನಾ? ಮನುಷ್ಯ ಇಷ್ಟನೇನ್ರು? ನೋಡಿ, ನೀವು ಇವಾಗೆಲ್ಲ ಏನು ಪ್ರಶ್ನೆಗಳು ಉತ್ತರ ಹೇಳಿದ್ರು, ಇವೆಲ್ಲವನ್ನು ಕೂಡ ನಮ್ಮ ಕುವೆಂಪುರವರು ಇಷ್ಟಪಟ್ಟಿದ್ರು, ಇಷ್ಟಪಡಬೇಕು. ಆ ಮೂಲಕ ನೀವೇನು ಮನುಷ್ಯರು ಅಂತ ಹೇಳಿದ್ರಲ್ವಾ, ಆ ಮನುಷ್ಯರು ದೈವ ಮನುಷ್ಯರಾಗಿರ್ಬಾರ್ದು, ವಿಶ್ವದ ಮನುಷ್ಯನಾಗಬೇಕು, ವಿಶ್ವದ ಮನುಷ್ಯನಾಗಬೇಕು ಅನ್ನೋ ಸಂದೇಶವನ್ನ ಕೊಟ್ಟಂತವರೇ ನಮ್ಮ ಕುವೆಂಪುರವರು.